ಅಲ್ಲ ಕಣ್ಮರಯ್ಯ ಕುರಿ ಮರಿ ಹಿಡ್ಕೊಂಡು ಎತ್ತಾಗೋಯ್ತಿದ್ದೀರಿ ಅದ ಯಾಕೆ ಹಿಂಗೆ ಹಚ್ಕೊತ ಕೂತಿರೋದು ಕಾಳು ಹಚ್ಕೊತ ಕೂತಿತ್ತು. ಇವ್ರು ಹೋಯ್ದ ಅಲ್ಲಿಗೆ ಹೋಗಿ ಮೇಯಕ್ಕೆ ಹೋಗದೆ ಇದು ಮಾತ್ರ ಹಚ್ಕೊಂಡ್ ಬಂದಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ತಕೋ ಹೊಡಿತೀನಿ ಬನ್ನಿ. ಬೇಡ ಕಣ ಬನ್ನಿ ತಿನ್ನು ಆಮೇಲೆ ಬರ್ತೀನಂತೆ. ಅಲ್ಲ ಬಂದಿದ್ರೆ ಆಯ್ತಿಲ್ವಾ ಟೀ ಕಾಯಿಸ್ಬೇಕಾ? ಬೇಡ ಬೇಡ ಈಗ ತಾನೇ ರೊಟ್ಟಿ ತಿಂದ್ಬಿಟ್ಟು ಆಲಯ ಬೇಡ ಕತೆ ಕುತ್ಕೊತೀನಿ. ಅಲ್ಲ ಇದು ಯಾಕೆ ಹಿಂಗೆ ಹಚ್ಚಿಯೇ ನಡಿ ಕರ್ಕೊಯ್ತೀನಿ ನಡಿ ನಿಮ್ಮ ಅಂತಕ್ಕೆ. ಸೂರಿ ಇನ್ನೊಂದೆರಡು ಕಿಸ್ಕೊಬೇಡಯ್ಯ ಎಲ್ಲ ನಿಮ್ಮಪ್ಪ ಅಪ್ಪ ಊಟ ಮಾಡಿದ್ರಲ್ಲ ಅಜ್ಜಿ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ದಿನ ರೆಸ್ಟ್ ಮಾಡಿ ಅಂತ. ಓ ಮನಿಗಿದಾನ ಓ ತಕೊ ಮನಿ ಕಳ್ಳಿ ಏನು ಕಡ್ದಾಕ ಕೆಲಸ ಇದ್ದದ ಹಚ್ಕೊಡಕ್ ಮನಿ ಕಳ್ಳಿ. ಇನ್ನೇನು ಹೆಂಗಿದ್ದು ಬಡೆ ಬಿಡಿ ಅಜ್ಜಿ ಸಕ್ಕತ್ತಾಗಿದೆ. ನೀವು ಮಾಡಿದ್ರೆ ಅಂದ್ರೆ ಚೆನ್ನಾಗೇ ಇರುತ್ತೆ. ಹೆಂಗ ಅನ್ಸ್ತು ನಮ್ಮ ಊರೆಲ್ಲ ಹಿಡಿಸ್ತಾ ಹಿಡಿಸ್ಲೇಬೇಕು ಚೆನ್ನಾಗದೆ ಅಲ್ವಾ? ಹ್ಞೂ ಅಜ್ಜಿ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಸಲ ಅಂತೂ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದೀವಲ್ಲ. ಮೊದಲು ಬಂದಾಗಲೆಲ್ಲ ಕೆಲಸ ಇತ್ತು ಅದಿತ್ತು ಇದಿತ್ತು ಅಂತ ಹೋಗ್ಲೇಬೇಕಾಯ್ತು. ಇವಾಗ ಹಂಗಲ್ವಲ್ಲ ಇಷ್ಟ ಬಂದಾಗ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಏನ್ ಸುರಿ ಹೋಗ ಮಾತಾಡ್ತಿದ್ದಿ? ಹಾಗಲ್ಲ ಅಜ್ಜಿ ಹೇಳಿದ್ದು ನಾನು. ಹೇಳೋದು ಬೇಡ ಬಿಡೋದು ಬೇಡ ಒಯ್ಗಿತೀನಿ ಅಂತ ಮಾತೆ ಹೇಳಕ್ ಹೋಗ್ಬೇಡ ನೀನು ಅರ್ಥವಾಯ್ತಾ? ಏನಕ್ಕೆ ಹೋದಿ ನೀನು ಏನೋದಿ ಅದನ್ನ ಕಡ್ದು ಕಟ್ಟಿ ಹಾಕ್ಬೇಕಾಯ್ತಾ? ಎಲ್ಲ ಕೆಲಸ ಮಾಡಕ್ಕೂ ಏನು ಬೇಡಕತ್ತೆ ಇಲ್ಲ ಇರು. ನಮ್ಗಂತೂ ವಸಿ ಇದಾಯ್ತಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದು ಈ ವಯಸ್ಸಲ್ಲಿ ಒಬ್ಬೊಬ್ಬರೇ ಒಟ್ಟಿ ಪಿಚಾತಿಗೆ ಬದುಕಬೇಕಲ್ಲ ಅಂತ ಈಗ ಎಷ್ಟು ಖುಷಿ ಆಗೋದು ಈಗ ಗೊತ್ತಾ? ನಾನು ನಿಮ್ಮ ತಾತ ಎಲ್ಲವ ನಿಮ್ಮ ಅಪ್ಪನ ಭಾರಿ ಖುಷಿ ಆಗೋಣ ಈಗ. ಇರಿ ಸುಮ್ಮನೆ ನಿಮ್ಮ ಖುಷಿಗೋಸ್ಕರ ಅಪ್ಪ ಅಮ್ಮನ ಖುಷಿನೇ ದೂರ ಮಾಡ್ಕೊಂಡು ಕೂತ್ಕೊಳ್ಳಿ ನೀವು. ಇಲ್ಲ ಬಿಡಿ ಅಜ್ಜಿ ನನಗಂತೂ ತುಂಬಾ ಇಷ್ಟ ಆಯ್ತು. ಸರಿ ಮತ್ತೆ ಅಚ್ಚುಕಟ್ಟಾಗಿ ಇಲ್ಲ ಇರು. ಏನಾದ್ರು ಮಾಡ್ಕೊಡೋಣ ಏನಾದ್ರು ತಿಂದಿಯಾ? ಇಲ್ಲ ಅಜ್ಜಿ ಏನು ಬೇಡ. ಏನಾದ್ರು ಬೇಕಾದ್ರೆ ನಾನೇ ಕೇಳ್ತೀನಿ. ನಿಮ್ಮ ಹತ್ರ ಮಾಡಿಸ್ಕೊ ತಿಂತೀನಿ. ನೀವು ರೆಸ್ಟ್ ಮಾಡಿ. ಸರಿ ಕಣಪ್ಪ. ಸೂರಿ ಸೂರಿ ಎಲ್ಲಿದ್ದೀರಿ? ಅಲ್ಲ ಇದೇನು ಹಿಂಗೆ ಕರಿತಾ ಕೂತವಳಲ್ಲ? ನೀನು ಕರ್ದಂಗೆ ಕೇಳಿಸ್ತಿದೆಯಲ್ವಾ? ಅಯ್ಯೋ ನೀನು ಆರಾಮಾಗಿ ತಿನ್ನು. ಅವ್ರೇನು ಸಂಡೆ ಗಂಟ ಹರ್ಚ್ಕತೆ ಆಡ್ತಾರೆ ಹತ್ತು ತರ ಕೆಲಸ ಕೂತ್ಕೊಂಡಿಯಾ? ಏನಾದ್ರು ಬೇಕಾದ್ರೆ ಬರ್ತಾರೆ ಕತೆ ಆರಾಮಾಗಿ ಕೂತ್ಕೊತೀನಿ ನೀನು. ರೀ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಅಜ್ಜಿ ಬೇರೆ ಇಲ್ಲೇ ಕೂತಿದ್ದಾರೆ ಹೊರಟೋಗ್ಬಿಡ್ಲಾ ನಾನು? ಓ ಬಾ ಏನ್ ಮಾಡ್ತಿದ್ದಿ? ಕೆಲಸ ಎಲ್ಲ ಮುಗಿದು ಬಾ ಒಡೆ ತಿಂದ? ಹ್ಞೂ ಅಜ್ಜಿ ಒಡೆ ತಿಂದೆ ತುಂಬಾ ಚೆನ್ನಾಗಿತ್ತು. ಏನ್ ಸಮಾಚಾರ? ಅದು ಯಾಕಂಗೆ ಹಚ್ಕೊ ಬಂದೆ? ಏನು ಇಲ್ಲ ಅಜ್ಜಿ ಆಮೇಲೆ ಬರ್ತೀನಿ ಬಿಡಿ. ಬನ್ನಿ ರುಕ್ಮಿಣಿ ಅವರೇ. ಅಲ್ಲ ಮನೆಯ ಕಸ ಗುಡಿಸ್ಬಿಟ್ಟು ಮನೆ ಹೊರಸು ಆಮೇಲೆ ಅಡುಗೆ ಮನೆಯ ತೊಪ್ಪೆ ತಾರಿಸು ಅಂದಾಗ ತಾರಿಸ್ತಾ? ಅಜ್ಜಿ ಮನೆಯೆಲ್ಲೂ ಕಸ ಗುಡಿಸಿ ಎಲ್ಲನೂ ಒರೆಸಿದ್ದೀನಿ. ಇದಿಲ್ವಾ ಅಜ್ಜಿ ಮಾಪಿಲ್ವಾ? ಹಂಗಂದ್ರೇನು? ಅದೇ ಅಜ್ಜಿ ಕಡ್ಡಿ ಥರ ನಿಂತ್ಕೊಂಡು ಮನೆ ಒರೆಸ್ತಾರಲ್ಲ ಅದು ಅದೇ ಅಲ್ಲ. ಇಲ್ಲ ಇಲ್ಲಿ ಬಟ್ಟೆಲೇ ಒರೆಸ್ಬೇಕು ಮನೆಯ. ಅಜ್ಜಿ ಮನೆಯೆಲ್ಲ ಒರೆಸೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಜ್ಜಿ. ಅಲ್ಲ ಎಲ್ಲಾನು ಕೈಯಲ್ಲಿ ನಿಧಾನ ಒರೆಸ್ಕೊ ಬರಬೇಕು ಅಂದರೆ ಒಸಿ ಟೈಮ್ ಆಗುತ್ತಾ? ನಿಧಾನವಾಗಿ ಮಾಡಿದ್ರೆ ಬೆಳಗ್ಗೆ ಸಂಜೆ ಗಂಟೆ ಆಯ್ತದೆ. ಪಟಪಟ್ಟನೆ ಕೈ ಎಡ್ಕೊ ಮಾಡಬೇಕು. ಇನ್ನು ಮನೆ ಒರೆಸಿಲ್ವಾ? ಇಲ್ಲ ಅಜ್ಜಿ ಕಸ ಎಲ್ಲ ಗುಡಿಸಾಯ್ತು. ರೂಮ್ ಎಲ್ಲ ಒರೆಸ್ಕೊಂಡು ಬಂದೆ. ಅಜ್ಜಿ ಹತ್ರ ಮಾಪಿದ್ರೆ ಕೇಳಿಬಿಟ್ಟು ಒರೆಸೋಣ ಅಂತ ಮಿಕ್ಕಿದ ಹಾಗೆ ಬಿಟ್ಟಿಟ್ಟು ಬಂದಿದ್ದೀನಿ ಅಜ್ಜಿ. ಅದೇನು ಇಲ್ಲ ಕತೆ ಕೈಯೆಲ್ಲ ಒರೆಸ್ಬೇಕು. ಸರಿ ಬಿಡಿ. ಸೂರಿ ಸೂರಿ ಏನ್ ಮಾಡ್ತಿದ್ದೀರಿ? ಅವಳೇನಿಗೆ ಖರ್ಚ್ಕೊ ಬರ್ತಿದ್ದಾಳು? ಅಲ್ಲ ನನ್ಗೊಂದು ಹನುಮಾನ ಹಪ್ಪ. ನಿಮ್ಮಿಬ್ರು ಇವನಿಗೆ ತಾನೇ ಕಟ್ಟಿದ್ದೀರೋ ಇಲ್ಲ ಇವನು ನಿಮಗೆ ತಾನೇ ಕಟ್ಟಿದಾನ ಅಂತ? ಅಲ್ಲ ಕಣಜ್ಜಿ ಅದಕ್ಕೆ ತಮಾಷೆ ಬರ್ತಿದ್ದೀರಾ ನೀವು ಯಾರು? ನಾವು ತಾನೇ ಕಟ್ಟಕ್ಕದ ಗಂಡಸರು ತಾನೆ. ಅಲ್ಲ ಅಜ್ಜಿ ಏನ್ ಮಾತಾಡ್ತಾ ಇದ್ದೀರಾ? ಮತ್ತೆ ಇನ್ನೇನ್ ಮಾಡೋದು? ಅಲ್ಲ ಅವತ್ತಿಂದ ನೋಡ್ತಾವ್ನಿ ನಿಮ್ಮ ಮಾತುಗಳು ನಿಮ್ಮ ಅರಸುಗಳು ಎಲ್ಲಾನು ಹೆಂಗವೆ ಏನವೆ ಅಂತ. ಇವಳಂತಾಳೆ ಸೂರಿ ಸೂರಿ ಅಂತ ಗಂಡನ್ನ ಯಾರು ಇರ್ಲಿ ಯಾರು ಮಟ್ಲಿ ಕ್ವಾಡಲ್ಲಿ ಹೆಂಗಾರು ಕರ್ಕೊಳ್ಳಿ ಅದು ಬೇಕಾಗಿಲ್ಲ. ಈಗ ಸೂರಿ ಅಂತೆ ಸೂರಿ ಅದೇನು ಹಂಗಡ್ಕ ಅಚ್ಚುಕಟ್ಟಾಗಿ ಬನ್ರಿ ಹೋಗ್ರಿ ರೀ ಅಂತ ಕರೀತಾರೆ. ಅದು ಅಲ್ದಾನೆ ಸೂರಿ ಅಂತ ಸೂರಿ ಮುಸುಡಿ ತಿಳ್ಬಿಡ್ತೀನಿ. ಬಿಡಿ ಅಜ್ಜಿ ಇಷ್ಟ ಬಂದು ಕರೀರಿ. ಇಲ್ಲ ನೀನೆಲ್ಲ ನೀನು ರುಕ್ಮಿಣಿ ಅವರೇ ನಂದಿನಿ ಅವರೇ ಅಂತಿದ್ದೀರಾ? ಸಂಗಬಲ್ದ ನೀನು ಸೊರ್ಯ ಕಟ್ತಾರೆ ಸೊರ್ಯಾಗಿ ಏನೇನು ಆ ಮಾತು ವರಸೆಗಳೆಲ್ಲವ. ಅಲ್ಲ ಕಣಮಿ ನೀನು ರುಕ್ಮಿಣಿ ನೀನು ಬೇರೆ ಹೆಚ್ಚಿನವಳ ಸರಿ ಅಂತಿದ್ದಿ ಸೂರ್ಯ ಅವ್ರೆ ಅಂತಿದ್ದಿ ನೀನೇನು? ಇದ್ರಲ್ಲಿ ತಪ್ಪಿದೆ. ಎಲ್ಲರೂ ಈ ಥರ ನೆಟ್ವರ್ಕ್ ಕರೆಯೋದು. ನೆಟ್ವರ್ಕ್ ಯಾವಾಗ ಹೇಳ್ತೀನಿ 3 ಜನವೇ ಕಿವಿಯ ಹುಸಿ ಹಾಗ್ಲಿಸ್ಕೊಂಡು ನೆಟ್ವರ್ಕ್ ಕೇಳ್ಕೊಳ್ಳಿ. ಓಹೋ ಚೆನ್ನಾಗದೆ. ಇವನು ಬನ್ನಿ ಹೋಗಿ ಅಂತ ಅನ್ನೋದು ನೀವು ಹೆಸರಿಟ್ಕ ಕರೆಯೋದು. ಇದ್ಯಾವ ಸೀಮೆ ಸಂಪ್ರದಾಯವ? ಇದ್ಯಾವ ಲಕ್ಷಣ? ಇದನ್ನ ಲಕ್ಷಣ ಕಂಡದ? ಯಾರು ಯಾರು ಮಟ್ಟಾರೆ ಅನ್ನಕ್ಕಿಲ್ಲ. ಯಾರಿದ್ದರು ಯಾರಿಲ್ಲ ಪರಿಜ್ಞಾನ ಇಲ್ಲ ಕರೆದು ಬಿಡ್ತಾರೆ. ಇವನು ಬನ್ನಿ ಹೋಗಿ ಅಂದ್ಬಿಡ್ತಾರೆ. ಯಾಕ ಏನಾಗಿದೆ? ಇವ್ನು ಮೊದಲು ತಿವಿಬೇಕು. ಏನು ಮಾಡ್ತಿದ್ದಾರೆ ನಿಮ್ಮ ಅವ್ವನವೇ ನಿಮ್ಮ ಅಪ್ಪನವೇ? ಏನು ಮಾಡ್ತಿದ್ದಾರೆ ನಿಮ್ಮ ಅತ್ತೆಮ್ಮವ? ಹಿಂಗೆ ಕರದಿ ಅಂತ ಬಿಟ್ಬಿಟ್ರೆ ಮರುವಾದ ಹಿಂದೆ ಗಂಡನ ಮರ್ಯಾದೆ ಹಿಡ್ಕ ಕರೆದ್ರೆ ಸರಿ ಆಯ್ತು. ಇಲ್ಲಾಂದ್ರೆ ಮಾತ್ರ ಸುಮ್ಮನೆ ಹಾಕಿಲ್ಲ. ಅಲ್ಲ ಅಜ್ಜಿದೇನು ಈ ಥರ ಮಾತಾಡ್ತಾರೆ? ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೈತಾರೆ. ಇದ್ರಲ್ಲಿ ಬೈಯಂಥ ವಿಚಾರ ಏನಿದೆ? ಇದೆಲ್ಲ ಕಾಮನ್ ಅಲ್ವಾ? ಇದು ಯಾಕೆ ಅಜ್ಜಿ ಈ ಥರ ಮಾತಾಡ್ತಾರೆ? ಸರಿ ನಾನು ಎಲ್ಲಾಗತ್ತ ಕರಿತಿದ್ದೀನಿ ಹೋಗ್ಲಿ. ನಾನು ರೀ ಬನ್ನಿ ಹೋಗಿ ಅಂತಲ್ವ ನಾನು ಕರಿತಿದ್ದಿದ್ದು? ಅವಳಲ್ವಾ ಕರಿತಿದ್ದಿದ್ದು ನಂದಿನಿ ಸೂರಿ ಸೂರಿ ಅಂತ? ನನಗೆ ಬೈತಾ ಇದ್ದಾರೆ ಅಜ್ಜಿ. ನಾನಿಲ್ಲಿ ಕರೆದೆ. ಸರಿ ಸೂರ್ಯ ಅವ್ರದ್ದೇನು ತಪ್ಪಿದೆ ಹೋಗಿ ಬನ್ನಿ ಅನ್ನೋದ್ರಲ್ಲಿ ಎಲ್ಲರಿಗೂ ಮರ್ಯಾದೆ ಕೊಡೋ ಥರ ಅವ್ರು ಮಾತಾಡ್ತಿದ್ದಾರೆ. ಅಜ್ಜಿ ಯಾಕೆ ಇದನ್ನೇ ಒಂದು ದೊಡ್ಡ ವಿಷಯ ಅಂತ ಮಾತಾಡ್ತಿದ್ದಾರೆ? ಅಲ್ಲ ಇವ್ರಿಗೆ ಸ್ವಲ್ಪನೂ ಗೊತ್ತೇ ಆಗೋದಿಲ್ಲ ಅಜ್ಜಿಗೆ. ಅವ್ರು ಇನ್ನೂ ಹಳೆ ಕಾಲದಲ್ಲ ಇದ್ದಾರೆ. ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿಲ್ಲ. ಏನಮ್ಮಿ ಗುಸು ಗುಸು ಅನ್ಕತ್ತಿದ್ದೀರಾ ರುಕ್ಮಿಣಿ? ಇಲ್ಲ ಅಜ್ಜಿ ಏನೂ ಇಲ್ಲ. ಸರಿ ಅಂತ ಅಂದೆ. ನಿನ್ಗೆ ಅರ್ಥ ಆಯ್ತಾ? ನೀನೇ ಅಂತಿದ್ದಾಳು ಯಾರು ಬಂದ್ರೆ ಸೂರಿ ಸೂರಿ ಅಂತ. ಗಂಡ ಆದ್ರೆ ಒಂಚೂರು ಮರ್ಯಾದೆ ಇಲ್ವಾ? ಹೆಸ್ರು ಸಾಲ್ದನೆಯ ಹಳ್ಳಿಯವಳು ಅಂತ ಹೇಳ್ತಿದಿ ಅಷ್ಟು ಗೊತ್ತಿಕ್ಕಿಲ್ವಾ? ಅದು ಗೊತ್ತಿಲ್ವಾ? ಅದು ಹೇಳ್ಕೊಟ್ಟಿಲ್ವಾ ನಿಮ್ಮವ್ವ?
ಸೂರಿ ಅಂತ ಕರೀತಾಳ ಸೂರಿಗೆ ಅಂತ ಮರ್ಯಾದೆ ಕೊಟ್ಕೊಂಡು ಬನ್ರಿ ಹೋಗ್ರಿ ಬನ್ನಿ ಹೋಗಿ ಹಂಗೆ ಹಿಂಗೆ ಅಂತ ಮಾತಾಡು. ಅಲ್ಲ ಬಜ್ಜಿ ಹಾಕಿ ಕಾಡೋದು ಸುಮ್ಮನೆ ಸಣ್ಣ ಸಣ್ಣದಕ್ಕೆಲ್ಲ ಜಗಳ ಕೆರಿತಾ ಕುತ್ಕೋತದೆ ಅಲ್ಲಿ. ಥೂ ನನಗಂತೂ ಹುಚ್ಚಿ ಅದದೆ ಕಣಪ್ಪ, ನನಗಂತೂ ಹುಚ್ಚಿ ಬಂದ್ಬಿಟ್ಟದೆ ಆಡಿ ಆಡಿ ಅಜ್ಜಿ ಜೊತೆಗೆ ಎಲ್ಲಕ್ಕೂ ಕೌನ್ಸ್ನೇ ಹುಡುಕ್ತಾ ಕೂತದೆ, ಎಲ್ಲ ತವೇ ಹುಡುಕ್ತದೆ ಕಾರಣವ. ಅದು ಸರಿಲ್ಲ ಇದು ಸರಿಲ್ಲ ಮಾಡಿದ ಕೆಲಸ ಯಾವುದೂ ಒಪ್ಪಕ್ಕಿಲ್ಲ. ಅಲ್ಲ ಅಜ್ಜಿ ಸುರಿ ನೀನು ಮಾತಾಡ್ಬೇಡ ಸುರಿ, ನೀನು ಬಾಂಚ್ ಕೂತ್ಕೊಳ್ಳ ನೀನು ಹೆಚ್ಚಿಗೆ ಮಾತಾಡಿದ್ರೆ ಮಾತ್ರ ಸರಿ ಇರಕ್ಕಿಲ್ಲ. ಗೊತ್ತು ತಾನೆ ನನ್ನ ಬಗ್ಗೆ ನಿನಗೆ. ಏನಿಂದು ಮಧ್ಯಕ್ಕೆ ಬಾಯಿ ಹಾಕ ಬತ್ತಿದೆಯಲ್ಲ ಮುಚ್ಕ ಕೂತ್ಕೊಳ್ಳಿ ನೀನು. ಅಲ್ಲ ಹಂಗನ್ಬಿಟ್ರೆ ಏನಾಗ್ಬಿಡದ್ಲ ಗಂಡು ಮರ್ಯಾದೆ ಕೊಟ್ಬಿಟ್ರೆ ಏನದು. ಅಲ್ಲ ಕರೆಕ್ಟ್ ಬೇರೆ ಚೆನ್ನಾಗಿ ಕಂಡದ. ರುಕ್ಮಿಣಿ ಅವರೇ ನಂದಿನಿ ಅವರೇ ಬನ್ನಿ ಅದು ಚೆನ್ನಾಗಿದ್ದದ. ಅದು ನಮ್ಮ ನಂದಿನಿ ಬಾ ರುಕ್ಮಿಣಿ ಬಾ ಅನ್ನೋದು ಹೆಂಗಿದದು, ಇವರು ಬನ್ರಿ ಹೋಗ್ರಿ ಅನ್ನೋದು ಹೆಂಗಿದದು. ಸುರಿ ಬಾ ಹೋಗು ಅದು ಹೆಂಗಿದದು ಹೆಂಗಿರ್ಬೇಕು ಅನ್ನೋದ ಕಲ್ತ್ಕೊಳ್ಳಿ ಮೊದಲು ಆಯ್ತಾ. ಮೊದಲು ಸತ್ತುಬಿಟ್ಟು ಊಟಕ್ಕಿಲ್ಲ ಎಲ್ಲ ಊಟ್ಬಿಟ್ಟು ಸಾಯೋದು ಹೆಂಗಿರ್ಬೇಕು ಕಲ್ತ್ಕೊಳ್ಳಿ. ಎಲ್ಲವ ಅದ್ಲು ಬದಲು ಮಾಡ್ಕೊಂಡು ಜೀವನ ಮಾಡಬೇಡಿ ನೀವು. ಅಲ್ಲ ಮನೇಲಿ ಹೆಂಗಸ್ರುಗಳು ಹೆಂಗಿರ್ಬೇಕು ಹಂಗಿರ್ಬೇಕು ಅಚ್ಚುಕಟ್ಟಾಗಿ. ಅವ್ರು ಏನೇ ಮಾಡ್ಕೊಳ್ಳಿ ಓದ್ಕೊಳ್ಳಿ ಬ್ಯಾಡ ಅನ್ನಕ್ಕಿಲ್ಲ ಬರೀರಿ ಬ್ಯಾಡ ಅನ್ನಕ್ಕಿಲ್ಲ. ಹಂಗನ್ಬಿಟ್ಟು ಎಲ್ಲರೂ ಮರ್ಕೊಬಿಡದ ಓದ್ಬಿಟ್ಟಿವಿ ಬರ್ದ್ಬಿಟ್ಟಿವಿ ಅಂತ. ಓದ್ಬಿಟ್ಟಿವಿ ಬರ್ದ್ಬಿಟ್ಟಿವಿ ಅಂದ್ಬಿಟ್ಟು ನಾವೇನು ಮಣ್ಣು ತಿನ್ನಕ್ಕಿಲ್ಲ ಕಣವ ಅನ್ನನೇ ತಿನ್ನೋದು ಹಂಗೆಯ ಎಲ್ಲನೂ ಪಾಲಿಸ್ಬೇಕು. ಅಲ್ಲ ಕಣಮ್ಮ ಅಲ್ಲ ಹೇಳಿದ್ರೆ ಒಂದ್ಸಲ ಅರ್ಥ ಮಾಡ್ಕೋಬೇಕು. ದೊಡ್ಡವ್ರು ಏನಾದ್ರು ಹೇಳಿದ್ರೆ ಹೂ ಅನ್ಕೊಳ್ಳೋ ಬುದ್ಧಿ ಒಂಚೂರು ಇಲ್ವಾ ನಿಮ್ಗೆ? ಹೇಳ್ದಾಗ್ಲೆಲ್ಲ ಏನಾರು ಒಂದೊಂದು ಕೊಂಕ್ ಹಾಕ್ತಾ ಇರ್ತಿದ್ದೀರಲ್ಲ. 3 ಜನಕ್ಕೂ ಸರಿಯಾಗಿ ಮಾಡ್ಬಿಡ್ತೀನಿ. ಲೇ ನಿನ್ನ ಅಷ್ಟೇಯ ರುಕ್ಮಿಣಿ ಅಂತ ಕರಿ ನಂದಿನಿ ಅಂತ ಕರಿ. ಅದೇನು ಬನ್ನಿ ಹೋಗಿ ಅಂತ ಅನ್ನೋದು ಏನು ನಲ್ಕೆ ಪುಟ್ಟ ನೀನು ನನ್ನ ಸುಬ್ನಂಗೆ ಆಡ್ತಿದ್ದಿ ಸುಬ್ನಂಗೆ ಮರುವಾದಿಯಿಂದ ಹೆಂಗಿದ ಕರೀಲ್ಲ ನೀನು. ನಿನ್ನಂಗೆ ಆಗ್ಬಿಟ್ರೆ ಅದಯ್ಯ ನಿಮ್ಮಂತವ್ರಿದ್ರೆ ಭೂಮಿ ಎಲ್ಲ ತೊಳ್ಕೊಬಳಕ ಮಾಡ್ಬಿಡ್ತಿದ್ರಿ. ಅರ್ಥ ಆಯ್ತಾ? ಈಗಲೇ ಹಿಂಗೆ ಹಾಕುತ್ತದೆ ಕಾಲ. ಇನ್ನುವೇ ನಿಮ್ಮಂತವ್ರಿದ್ರೆ ಅಷ್ಟೇ. ಅರ್ಥ ಆಯ್ತಾ? ಇನ್ನು ಏನಾದ್ರು ಹೇಳ್ಬೇಕು? ಸರಿ ಕದ್ ಬಿಡಿ. ಅಲ್ಲ ನಿನ್ಗೆ ಅರ್ಥ ಆಯ್ತಾ ಇಲ್ವಮ್ಮಿ? ಸರಿ ಬಿಡಿ ಅಜ್ಜಿ ನೀವು ಹೇಳ್ದಂಗೆ ಕರಿತೀನಿ. ನಾನೇನು ಕರಿತಿದ್ದೆ ನಂದಿನಿ ಅಲ್ವಾ ಕರಿತಿದ್ದು ಸೂರಿ ಅಂತ. ನಾನು ಹೋಗಿ ಬನ್ನಿ ಅಂತ ತಾನೇ ಕರಿತಿದ್ದು. ಸರಿ ಕತೆ ಇನ್ನು ಕರಿಬೇಡ ಹಂಗಂತ ಹೋಗಿ ಬನ್ನಿ ಅಂತಾನೆ ಕರಿ. ಹಂಗಂದು ಕರೆದ್ರೆ ಲಕ್ಷಣ ಹಿಂಗೆ ಕರೆದಲ್ಲಿ ಚಂದ ಬಾ. ನಂದಿನಿ ಎಲ್ಲ ಕೆಲಸ ಮುಗೀತಾ? ಅಜ್ಜಿ ಎಲ್ಲ ಮುಗೀತು. ಅದೇ ಅಡುಗೆ ಮಾಡಕ್ಕೆ ಹೇಳಿದ್ರಲ್ಲ ಅದು ಸ್ವಲ್ಪ ಅಡುಗೆ ಮಾಡ್ಬಿಟ್ರೆ ಆಯಿತು. ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕುಯ್ಕೊ ಮಡಿಕೊಂಡಿವ್ನಿ ಅಡುಗೆ ಮಾಡ್ಬಿಡ್ತೀನಿ ಅಷ್ಟೇ ಮುಗೀತು ನನ್ನ ಕೆಲಸ. ಅದೇ ಅಡುಗೆ ಕೆಲಸ ಮುಗಿಸ್ಲಿ ನೀನು ಹಂಗೆ ಕುತ್ಕೊಂಡು ಕಾಲ ಕಳಿ. ನಿನ್ನ ಕೆಲಸ ಏನೋ ಮುಗಿಸ್ಬೇಡ. ಈ ದಿನಕ್ಕೆ ಮುಗಿಸಿ ಇಲ್ಲ ಇನ್ನೊಂದು ವರ್ಷ ಆದದ. ಇಲ್ಲ ಅಜ್ಜಿ ಅಲ್ಲ ಅವಳಿಗಾದ್ರೆ ಬರೀ ಒಂದೇ ಕೆಲಸ ಇದೆ ಅಡುಗೆ ಕೆಲಸ ಮಾತ್ರ. ನನಗೆ ಪಾತ್ರೆ ತೊಳೆಯೋಕೆ ಹೇಳಿದ್ದೀರಾ ಬಟ್ಟೆ ತೊಳೆಯೋಕೆ ಹೇಳಿದ್ದೀರಾ ಆಮೇಲೆ ಮನೆ ಕ್ಲೀನ್ ಎಲ್ಲ ಮಾಡಬೇಕು ಅಂತ ಹೇಳಿದ್ದೀರಾ. ಅಲ್ಲ ನಾಳೆಗೆ ಅವಳು ಆ ಕೆಲಸ ಮಾಡೋಕ್ಕಿಲ್ವಾ? ನೀನು ಅಡುಗೆ ಮಾಡೋಕ್ಕಿಲ್ವಾ? ಸರಿ ಹೋಯ್ತದಲ್ಲ ಅಲ್ಲಿಗಲ್ಲಿಗೆ ಇನ್ನೇನು ಕಷ್ಟ? ಹೌದು ಅಜ್ಜಿ ಸರಿ ಹೋಗುತ್ತೆ ಆದರೆ ಒಬ್ರಿಗೇನೆ ಅಷ್ಟು ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಅಜ್ಜಿ ಒಂದೇ ದಿನಕ್ಕೆ. ಅದು ಎಲ್ಲನೂ ಕೈಯಲ್ಲೇ ಮಾಡಬೇಕು ಯಾರೂ ಹೆಲ್ಪ್ ಮಾಡೋದಿಲ್ಲ ಎಲ್ಲರೂ ನಾವೇ ಮಾಡಬೇಕಂದ್ರೆ. ಅಲ್ಲ 4 ಮೈಲಿಂದ ಹೋಗಿ ಕಲ್ಲು ಮಣ್ಣು ಹೊತ್ಕೊ ಬಂದೀಯಾ? ಹತ್ರದಲ್ಲಿ ನೀರು ಹರಿತದೆ ಪಾತ್ರೆ ಬೆಳಕೊಂಡು ಮನೆ ಒರೆಸ್ಕೊಂಡು ಕಸ ಗುಡಿಸ್ಕೊಂಡಿರಕ್ಕುವೆ ಕಲ್ತ್ಕೊ ಪಟಪಟ್ನೆ ಕೆಲಸ ಮಾಡೋದ ಚಾಟ್ ಚುಟಿಯಿಂದ. ನಂದಿನಿ ನೀನು ಅಷ್ಟೇ ಬಾರಿ ತಳಾರ ಇಬ್ರುವೆ ನಿಮ್ಮ ಕೆಲಸ ನಂಬ್ಕೊಬಿಟ್ರೆ ಅದಯ್ಯ. ಇಲ್ಲಿಂದ ಮೈಲಿಗಟ್ಲೆ ಹೊಲಕ್ಕೆ ಗಂಡದ್ರಿಗೆ ಇಟ್ಟು ಸ್ವಲ್ಪ ಹೊತ್ಕೋಗೋದಾದ್ರೆ ಜಲ್ದಿ ಹುಣಿಸ್ತಿದ್ರಿ ಸರಿಯಾದ ಹೊತ್ಕೆಯ. ಇಷ್ಟು ತಳಾರ ಆದ್ರೆ ಹೆಂಗಸರು ಪಟಪಟ್ಟೆ ಕೈ ಆಡ್ಸ್ಕೊಂಡು ಕೆಲಸ ಮಾಡಕ್ಕೆ ಕಲ್ತ್ಕೊಳ್ಳಿ. ಏನೋ ಈಗ ವಸ್ತು ಕಷ್ಟ ಆಯ್ತದೆ ಆದರೆ ಜಲ್ದಿ ಕಲ್ತ್ಕೋಬೇಕು. ಆಮೇಲೆ ವಸ್ತು ಅಮ್ಮ ಏನು ಮಾಡೋಕ್ಕಿಲ್ಲ ಅಂದ್ಬಿಟ್ಟು ತಳಾರ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಅರ್ಥ ಆಯ್ತಾ? ಸರಿ ಅಜ್ಜಿ ಸರಿ ಮತ್ತೆ ಹೋಗಿ ಅದೇ ವಡೆ ಮಾಡೀನಿ ತಿನ್ನಿ ಹೋಗಿ. ಸೂರಿಗೆ ನಾನು ಮಾಡ್ರೆ ವಡೆ ಅಂದರೆ ಭಾರಿ ಆಸೆ ತಿನ್ನಿ ಅಂತ ಅಂದ್ಬಿಟ್ಟು ಬಂದಲ್ಲ. ತಿಂದ್ರೆ ಇನ್ನೂ ತಿಂದಿಲ್ವೋ? ತಿಂದು ಕಣಜ್ಜಿ. ತಿಂದೆ ಅಜ್ಜಿ ತುಂಬ ಚೆನ್ನಾಗಿತ್ತು. ಸರಿ ಸರಿ ತಿನ್ನಕ್ಕೆ ಉಣ್ಣಕ್ಕೇನು ತೊಂದರೆ ಇಲ್ಲ. ಅಚ್ಚುಕಟ್ಟಾಗಿ ತಿನ್ನಿ ಅಚ್ಚುಕಟ್ಟಾಗಿ ಉಣ್ಣಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಅಷ್ಟೇ. ಇನ್ನೇನು ನಿಮ್ನೇನೀಗ ಸದ್ಯಕ್ಕೇನು ಹೊಲ್ದಾಗಿಲ್ದಲ್ಲಿ ಕೆಲಸ ಮಾಡ್ಸಕ್ಕಿಲ್ಲ. ಆಮೇಲೆ ಮಾಡ್ಬೇಕು ಅಜ್ಜಿ ಇನ್ನೇನು ಮಾಡಬೇಕು. ಅಲ್ಲ ಇದು ಯಾವಣೆ ಬರ ಅಂದರು ಈ ಬಜ್ಜಿ ಮಾತ್ರ ಬಾತು ಅಯ್ಯಪ್ಪ. ಇದು ಅಲ್ಲ ಮನೇಲಿ ಮಾಡೋದಂದ್ರೆ ಹೊಲ್ದಲ್ಲಿ ಬೇರೆ ಏನು ನಮ್ಮನ್ನ ಕತ್ತೆ ಅನ್ಕೊಂಡಿದ್ದೋ ಇಲ್ಲ ಮನ್ಸರು ಅನ್ಕೊಂಡಿದ್ದೋ ಅಷ್ಟೊಂದ್ರೆ ಕೆಲಸ ಮಾಡೋಕ್ಕಾಗದ ನಮಗೆ. ಅಯ್ಯಪ್ಪ ಇದು ಯಾಕೆ ಹಂಗಾಡೋದು ಅಮ್ಮ? ನೆಮ್ಮದಿಯಾಗಿರೋದ ಅಂತಂದರೆ ಎಲ್ಲನೂ ಹಾಳು ಮಾಡ್ತಾ ಕೂತದೆ ಅಮ್ಮ. ಅಲ್ಲ ಅಜ್ಜಿ ನನ್ನ ಮನುಷ್ಯರು ಅನ್ಕೊಂಡಿದ್ರು ಇಲ್ಲ ಮಷೀನ್ ಅನ್ಕೊಂಡ್ಬಿಟ್ಟಿದ್ದಾರೋ ಅಷ್ಟೊಂದ್ರೆ ಕೆಲಸ ಹೇಳ್ತಾರಲ್ಲ. ಯಪ್ಪ ಈಗೇನಿರೋ ಕೆಲಸದ ಲಿಸ್ಟೇ ಇಷ್ಟು ಉದ್ದ ಇದೆ. ಅದು ಅಲ್ಲದೆ ಮುಗಿಸ್ಕೊಂಡು ಹೊಲ್ದಲ್ಲಿ ಬೇರೆ ಕೆಲಸ ಮಾಡ್ಬೇಕಂತೆ. ಯಪ್ಪ ಅಜ್ಜಿ ಇಲ್ಲಿಲ್ಲ ಎಲ್ಲೋ ಇದ್ದಾರೆ ಮಾತ್ರ. ನೀನು ಪಾತ್ಕಿತ್ರ ತೊಳೆದಾಕ್ಬಿಟ್ಟು ಮನೆಗೆಲ್ಲ ಹಚ್ಕಡ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡು. ಅವಳಿಗೆ ಹೋಗು ಒಲೆ ಹಸ್ಕೊಂಡು ಅಡುಗೆ ಮಾಡ್ಕೊಂಡು ನೀನು ಮಾಡ್ಕೊಂಡು ಕೂತ್ಕೋಬೇಡಿ. ಇನ್ನೇನು ಮಾಡಿರಿ ನಿಮ್ಮ ಅತ್ತೆಲ್ಲ? ಅತ್ತೆ ಮಾವು ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಮಾತ್ರೆ ಕೊಡ್ತಿದ್ಲಾ? ಸರಿ ಕತೆ ನಿಮ್ಮ ಅತ್ತೆಗೂ ಊಟ ಗಿಟ ಕರೆದಿಟ್ಟು ಕೊಡಿ. ಏನಾದ್ರು ತಿನ್ಗಿರ್ಬೇಕು ಅಂದ್ರೆ ಏನಾದ್ರು ಕೇಳಿದ್ರೆ ಮಾಡ್ಕೊಡಿ. ಅಲ್ಲ ಬಾಡಿಗೆ ಕುಯ್ಯಕ್ಕೆ ಬಂದದ ಇಲ್ವೋ ಕೋಳ್ಗಿಳಿಸಿ ಇದು ಮಾಡಿ ಪುಕ್ಕ ತರದು. ಅಲ್ಲ ಅಜ್ಜಿ ಅದೆಲ್ಲ ಅಂಗಡಿಗೆ ಹೋದ್ರೆ ಅವರೇ ಕ್ಲೀನ್ ಮಾಡ್ಕೊಡ್ತಾರಲ್ಲ. ಅಜ್ಜಿ ಬಿಡಿ ಅಜ್ಜಿ ಯಾಕಂತ ತಲೆ ತಿಂತೀರಾ ಅವ್ರನ್ನ ಬಿಡಿ. ಹೋಗಿ ನೀವಿಬ್ರು ಹೋಗಿ. ಅಲ್ಲ ಕನ್ಸೂರಿ ಕೇಳಿದ್ದು. ಇಲ್ಲ ಅಜ್ಜಿ ಅದೇನು ಬರೋದಿಲ್ಲ ಯಾರಿಗೂ ಬರೋದಿಲ್ಲ. ಅಂಗಡಿಲಿ ನಾವು ಡೈರೆಕ್ಟ್ ಹೋಗಿ ಕ್ಲೀನ್ ಮಾಡ್ಸ್ಕೊಂಡು ಅಲ್ಲೇ ತರ್ತಿದ್ವಲ್ಲ ಅಲ್ಲಿ ನಾವೇನು ಕ್ಲೀನ್ ಮಾಡ್ಕೊತಾ ಇರ್ಲಿಲ್ಲ. ಸರಿ ಸರಿ ಎಲ್ಲವ ಕಲ್ತ್ಕೊಳ್ಳಿ. ಕೋಳಿ ಗಿಳಿ ಹಚ್ಕಟ್ ಮಾಡೋದ ಬಾಡು ಮೀನೆಲ್ಲ ಹಚ್ಕಟ್ ಮಾಡೋದು ಕಲ್ತ್ಕೊಳ್ಳಿ. ಮಾಡ್ಕೊಳಕ್ ಬೇಕಾಯ್ತದೆ ಸಮಯ ಸಂದರ್ಭಕ್ಕೆ. ಸುರಿ ನೀನು ಕಲ್ತ್ಕೊ. ಸರಿ ಅಜ್ಜಿ. ಇವಾಗಂತೂ ಅಜ್ಜಿ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನಾನು ಏನಾದರೂ ಹೇಳಿದ್ರೆ
ಸರಿಯಾಗಿ ಉಗಿತಾರೆ. ಸುಮ್ಮನೆ ಯಾಕಬೇಕು ಅಜ್ಜಿ ಹತ್ರ ಉಗಿಸ್ಕೊಳ್ಳೋದು? ಅಜ್ಜಿ ಮೊದಲೇನೆ ಒಂಥರ ಅವ್ರು ಹೇಳಿದ ಮಾತು ನಾವು ಕೇಳಲೇಬೇಕು, ಇಲ್ಲ ಬೈದು ಬಿಡ್ತಾರೆ. ಯಾಕೆ ಬೇಕು? ಮುಂದುವರಿಯುವುದು ನೋಡ್ರಪ್ಪ. ನೋಡಿ, ಯಾರೇ ಮದುವೆ ಆದವರು ಲಕ್ಷಣವಾಗಿ ಬನ್ನಿ ಹೋಗಿ ಅಂತಾರೆ. ಗಂಡ ಆದವನು ಬಮ್ಮಿ ಇಲ್ಲ ಬಾ ಹೋಗು ಅಂತ ಅಂತಾರೆ. ಇಲ್ಲ ಹಂಗಲ್ಲ, ಎಲ್ಲವ ಉಲ್ಟ. ಹೇಳ್ತಿರು ಬಾ ಹೋಗು ಅನ್ನೋದಂತೆ, ಗಂಡ ಬನ್ನಿ ಹೋಗಿ ಅನ್ನೋದಂತೆ. ಇದು ಯಾವ ಊರ ಸಂಪ್ರದಾಯವೋ ಕಾಣೆ. ಅದಕ್ಕೆ ಹೋಗ್ದೀವಿ ಇಬ್ರಿಗೂ, ಒಬ್ರಿಗೆಲ್ಲ ಮೂರಾಳು ಹೋಗ್ದೀವಿ. ಮರುವದಿಯಿಂದ ನೆಟ್ವಾಗಿ ಹಾರವಾಗಿರೋದು ಕಲೀರಿ. ಲೋಕ ಹೆಂಗೆ ನಡೆದದು ಹಂಗೆ ನಡೀರಿ, ತಲೆ ಕೆಳಗೆ ಮಾಡಿ ನಡಿಬೇಡಿ, ಸರಿ ಹಾಕಿಲ್ಲ ಅಂತ. ಅದಕ್ಕೆ ಅಲ್ವ ಕಾಲ ಹಿಂಗೆ ಆಗಿರೋದು ಇಂಥವ್ರಿಂದವೇ. ಏನೋ ನಾನು ನಮ್ಮ ಮನೆಯವ್ರ ಅಂತ ಪುಚ್ಕತೆ ಇಲ್ಲ ಇವ್ರನ್ನ. ನಮ್ಮ ಮನೆಯವ್ರು ಅಂದ್ಬಿಟ್ಟು ಇವ್ರು ಮಾಡಿದ್ದಾರ ಒಳಕ್ಕೆ ಹಾಕಿ ಕೂತ್ಕೊಳಕ್ಕಾಗದ? ಎಂಥವ್ರು ನೋಡಿ, ನಾನುವೇ ನೋಡ್ದೆ ಬಂದಾಗ್ಲಿಂದವ. ಇವತ್ತೊಂದು ದಿವಸ ಏನೋ ಬಾಯಿ ಕಪ್ ಕರೆದ್ರೇನೋ ನೋಡಕ್ಕೆ ಇನ್ನೊಂದು ದಿವಸ ನೋಡೋದಂತ ಇಲ್ಲಿ ಗಂಟು ನೋಡ್ಕೊ ಬಂದೀನಿ. ಇವರು ಮಾಡಿದ್ದೆ ತಪ್ಪು ಮಾಡ್ಕೊ ಹೋಯ್ತವ್ರೆ. ನಮ್ಮ ಬಿಡ್ತಾನೆ ಇಲ್ಲ ಬಾ ಬಾ ಅನ್ನೋದ. ಬಾ ಹೋಗು ಹಂಗಂದಾರ ಜನ, ಮರ್ಯಾದೆ ಕೊಡ್ಬೇಕು ತಾನೆ ಅವನು. ಅಲ್ಲ ಇದು ಯಾವ ಸೀಮೆ ವಿಚಿತ್ರವಾ? ಇದು ಏನು ವಿಚಿತ್ರ ನನಗಂತೂ ಗೊತ್ತಾಯ್ಕಿಲ್ಲ ಕಣಪ್ಪ. ನೀವು ಏನಾರು ನನಗೆ ಗೊತ್ತಾಯ್ಕಿಲ್ಲ ಇವರು ಹೆಂಗಾಡರು ಅಂತ. ಎಲ್ಲ ಒಂಥರ 3 ಜನವೇ. ನನ್ನ ಮಗನೂ ನನ್ನ ಸೊಸೆನೂ ಏನು ವಾಗ್ತಾನೆ ಹೇಳ್ಕೊಟ್ಬಿಟ್ರು. ಇನ್ನು ಅವ್ರ ಅಪ್ಪ ಏನು ಹೇಳ್ಕೊಟ್ಟಿದ್ದಾರೋ ನನಗೊಂದು ಗೊತ್ತಿಲ್ಲ. ಇವ್ರಿಗೆ ಹಗ್ಗ ಮುಗ್ದಾರ ಏನು ಹಾಕ್ತಾನೆ ಹಂಗೆ ಬಿಟ್ಬಿಟ್ಟವ್ರೆ ಇವ್ರನ್ನ. ಇಷ್ಟ ಬಂದಂಗೆ ಕುಡಿತಾರೆ. ಅಲ್ಲ ಒಂದು ಬಾಳು ಮೀನು ಹಚ್ಕಟ್ ಮಾಡಕ್ಕೆ ಬರೋಕಿಲ್ಲ ಅಂತಾರಲ್ಲ, ಏನು ವಾಗ್ತಾನೆ ಮಾಡೋರು ಇವರು? ಅಲ್ಲ ಏನು ಮಾಡೋರು ಅಂತ. ಅಲ್ಲ ಮಾಡ್ತೀನಿ ಮನೇಲಿ ಅನ್ಕೊಂಡು ಇನ್ನೇನು ಮಾಡ್ತಾ ಕೂತಿದ್ರು ಇಲ್ಲಿ ಗಂಟ. ನಮ್ಮ ಕಾಲದಲ್ಲವ ನನ್ನ ಮಕ್ಳಿಗೆ ಇಷ್ಟು ಉದ್ದ ಆಗಿರವು. ಇವ್ರು ನೋಡ್ರಿ ಹಂಗೆ ಅವ್ರೆ ಈಗ ಮದುವೆ ಆಗ್ಬಿಟ್ಟು ಇನ್ನೂ ಏನು ಬರೋಕಿಲ್ವಂತೆ. ಬುಟ್ಟನ ಇವ್ರು ಕಲಿಯೋ ಗಂಟ ನಾನು ಬುಟ್ಟು ಇಟ್ಕೊಡೋ ಮಗಳಲ್ಲ. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಡಿಲೆಕ್ಟ್ ಚಾನಲ್ 2 ಅದಲ್ಲ, ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ ನಾನು ಬುದ್ಧಿವಾದ ಹೇಳ್ತಿರೋದು ಏನಾದ್ರು ತಪ್ಪಿತದ? ನೀವೇ ಹೇಳಿ, ನಂದು ಏನಾದ್ರು ತಪ್ಪಿದೆ ಬೇಕಾರೆ ನಾವೇ ಬಾಯಿ ಮುಚ್ಕೊಳಕಾಯ್ತದೆ. ಏನಂದಿರಿ? ಬರೋದ ಮತ್ತೆ.